ಅದು ಶಿಕ್ಷಣ ಕಾಶಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವ ವಿದ್ಯಾಕಾಶಿ. ಅಂತಹ ನಾಡಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ನೋಡೋಕೆ ಇದು ಮಾವಿನ ತೋಟ. ತೋಟದಲ್ಲೊಂದು ಪುಟ್ಟ ಮನೆ. ಮನೆ ಮುಂದೆ ನಿಂತ ವಾಹನದ ಮೇಲೆ ಅಕ್ರಮವಾಗಿ ತುಂಬಿದ ಸಿಲಿಂಡರ್ಗಳು. ತೋಟದ ಮನೆಯಲ್ಲಿ ಅಕ್ರಮ ಸಿಲಿಂಡರ್ಗಳು ಪತ್ತೆ. ಅಕ್ರಮವಾಗಿ ನಡೀತಿದೆಯಾ ಗ್ಯಾಸ್ ರೀಫಿಲ್ಲಿಂಗ್? ಎಸ್, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಕ್ಯಾರಕೊಪ್ಪ ಕಲಕೇರಿ ಗ್ರಾಮದ ತೋಟದ ಮನೆಯಲ್ಲಿ. ಇಲ್ಲಿ 65 ಡೊಮೆಸ್ಟಿಕ್ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಪತ್ತೆಯಾಗಿವೆ. ಅರ್ಧ ಸಿಲಿಂಡರ್ಗಳು ತುಂಬಿದ್ರೆ ಉಳಿದ ಸಿಲಿಂಡರ್ಗಳು ಖಾಲಿ ಇವೆ. ಅಷ್ಟಕ್ಕೂ ಇಷ್ಟೊಂದು ಸಿಲಿಂಡರ್ಗಳು ಇಲ್ಲಿ ಯಾಕೆ ಬಂದವು ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ಕಳೆದ ವಾರವಷ್ಟೇ ಜೋಗೆಲ್ಲಾಪುರ ಬಳಿ ಸಜ್ಜನ್ ಎಂಬಾತನ ಎಚ್ಪಿ ಗ್ಯಾಸ್ ಗೋದಾಮಿನ ಮೇಲೆ ದಾಳಿ ಮಾಡಲಾಗಿತ್ತು. ಅಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ನಡೆದಿದೆ ಎನ್ನಲಾಗಿತ್ತು. ಈ ಬಗ್ಗೆ ಕೇಸ್ ದಾಖಲಾಗಿ ತನಿಖೆ ನಡೆಯುತ್ತಿದೆ. ಇದೀಗ ಅದೇ ವ್ಯಕ್ತಿಗೆ ಸೇರಿದ ಸಿಲಿಂಡರ್ಗಳು ಈ ತೋಟದ ಮನೆಯಲ್ಲಿ ಪತ್ತೆಯಾಗಿವೆ. ರಾಜಸ್ಥಾನ ಮೂಲದ ಯುವಕರು ಗ್ರಾಮೀಣ ಭಾಗಕ್ಕೆ ಸಿಲಿಂಡರ್ ವಿತರಿಸಲು ಹೋಗುತ್ತಿದ್ರು. 2 ವಾಹನಗಳಲ್ಲಿ 64 ಸಿಲಿಂಡರ್ಗಳನ್ನು ತುಂಬಿಸಿ ಕಳಿಸಲಾಗಿತ್ತು. ಆದರೆ ಆ ವಾಹನಗಳು ಗ್ರಾಮೀಣ ಪ್ರದೇಶಗಳಿಗೆ ಹೋಗದೆ ಈ ಮಾವಿನ ತೋಟದಲ್ಲಿ ಬಂದು ನಿಂತಿವೆ. ಏಜೆಂಟ್ ಸಚಿನ್ ಬಂದೊಡನೆ ವಾಹನವನ್ನ ಅಲ್ಲಿಯೇ ಬಿಟ್ಟು ಯುವಕರು ಪರಾರಿಯಾಗಿದ್ದಾರೆ. ಡೆಲಿವರಿ ಬಾಯ್ಸ್ ಸಿಲಿಂಡರ್ ತಗೊಂಡು ಹೋಗಿರ್ತಾರೆ ಸಪ್ಲೈ ಮಾಡಕ್ಕೆ. ಸಪ್ಲೈ ಮಾಡ್ಕೊಂಡು ಬಂತು ಇಲ್ಲಿ ಬೇರೆ ಜಾಗದಲ್ಲಿ ಇದಾರೆ ಅಂತ ನಮ್ಮ ಮಾಹಿತಿ ಬರ್ತೈತೆ. ಮಾಹಿತಿ ಬಂದು ಇಲ್ಲಿ ನೋಡಿದಾಗ ಇವ್ರ ಗಾಡಿಗಳು ಇರ್ತಾವ. ಅದಕ್ಕೆ ನಾವ್ ಎಲ್ಲಾರ ಹತ್ರ ಕಂಪ್ಲೇಂಟ್ ಮಾಡಿದೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಗಮನಕ್ಕೆ ಹಗಲ ಮುಗ್ಲು ಲಾಸ್ಟ್ ಟೈಮ್ ಆದಾಗ ನಾವು ಊರಲ್ಲಿ ಇರಲಿಲ್ಲ, ಈ ತರ ಆಯ್ತು. ನಾವು ಈ ಸತಿ ಅದೇ ತನಿಖೆ ಒಳಗೆ ನಾವು ಇದ್ರ ಬಿಸಿ ಇದ್ವಿ. ನಾವು ಅದೇ ತಹಸೀಲ್ದಾರ್ ಆಫೀಸಲ್ಲಿ ಅಡ್ಡಾಡ್ತಾ ನಮ್ ಕೇಸ್ ಹೊತ್ತಿಂದ ನಾವು ಬಿಸಿ ಇದ್ವಿ. ತಗೊಂಡೋಗಿದ್ದಾರೆ. ತಗೊಂಡೋದ ನಂತರ ಇಲ್ಲಿ ಬಂದಿರೋ ಬಗ್ಗೆ ಮಾಹಿತಿ ಬಂದ್ ಕೂಡ ತಬಡು ಇಲ್ಲಿ ಬಂದಿವಿ. ಇಲ್ಲಿ ಬಂದ ನಂತರ ಅವ್ರ ಹುಡುಗರು ಇಲ್ಲ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಸಿಲಿಂಡರ್ಗಳು ಇಲ್ಲಿಗೆ ಬಂದಿದ್ದು ಏಕೆ ಅನ್ನೋದ್ರ ಬಗ್ಗೆ ಇದೀಗ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಶಂಕರಿ ಗ್ಯಾಸ್ ಏಜೆನ್ಸಿಯ ಓನರ್ ಸಜ್ಜನ್ ಅವರು ಫೋನ್ ಮಾಡಿ ಅವರ ಏಜೆನ್ಸಿಯಿಂದ ಹೊರಟಂತ 2 ವೆಹಿಕಲ್ಗಳು, ಆ ವೆಹಿಕಲ್ಗಳಲ್ಲಿ ಅವರು 64 ಗ್ಯಾಸ್ ಸಿಲಿಂಡರ್ ಅನ್ನ ತುಂಬಿದ್ದು ಸಾರ್ವಜನಿಕರ ವಿತರಣೆಗಾಗಿ ಹೋಗ್ತಾ ಇರುವಂತಹ ಸಿಲಿಂಡರ್ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಇಲ್ಲೊಂದು ಕೆಳಗೇರಿ ಹೊರವಲಯದ ಒಂದು ಸರ್ವೆ ನಂಬರ್ ಅಲ್ಲಿ ಅದನ್ನ ಅವೆಲ್ಲ ವೆಹಿಕಲ್ಸ್ ತಂದಿಟ್ಟಿದ್ದಾರೆ ಅಂತ ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಧಾರವಾಡದಲ್ಲಿ ಪದೇ ಪದೇ ಇಂತಹ ಸನ್ನಿವೇಶಗಳು ಮುನ್ನೆಲೆಗೆ ಬರ್ತಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಶಿಕ್ಷಣ ಕಾಶಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವ ವಿದ್ಯಾಕಾಶಿ. ಅಂತಹ ನಾಡಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ನೋಡೋಕೆ ಇದು ಮಾವಿನ ತೋಟ. ತೋಟದಲ್ಲೊಂದು ಪುಟ್ಟ ಮನೆ. ಮನೆ ಮುಂದೆ ನಿಂತ ವಾಹನದ ಮೇಲೆ ಅಕ್ರಮವಾಗಿ ತುಂಬಿದ ಸಿಲಿಂಡರ್ಗಳು. ತೋಟದ ಮನೆಯಲ್ಲಿ ಅಕ್ರಮ ಸಿಲಿಂಡರ್ಗಳು ಪತ್ತೆ. ಅಕ್ರಮವಾಗಿ ನಡೀತಿದೆಯಾ ಗ್ಯಾಸ್ ರೀಫಿಲ್ಲಿಂಗ್? ಎಸ್, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಕ್ಯಾರಕೊಪ್ಪ ಕಲಕೇರಿ ಗ್ರಾಮದ ತೋಟದ ಮನೆಯಲ್ಲಿ. ಇಲ್ಲಿ 65 ಡೊಮೆಸ್ಟಿಕ್ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಪತ್ತೆಯಾಗಿವೆ. ಅರ್ಧ ಸಿಲಿಂಡರ್ಗಳು ತುಂಬಿದ್ರೆ ಉಳಿದ ಸಿಲಿಂಡರ್ಗಳು ಖಾಲಿ ಇವೆ. ಅಷ್ಟಕ್ಕೂ ಇಷ್ಟೊಂದು ಸಿಲಿಂಡರ್ಗಳು ಇಲ್ಲಿ ಯಾಕೆ ಬಂದವು ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ಕಳೆದ ವಾರವಷ್ಟೇ ಜೋಗೆಲ್ಲಾಪುರ ಬಳಿ ಸಜ್ಜನ್ ಎಂಬಾತನ ಎಚ್ಪಿ ಗ್ಯಾಸ್ ಗೋದಾಮಿನ ಮೇಲೆ ದಾಳಿ ಮಾಡಲಾಗಿತ್ತು. ಅಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ನಡೆದಿದೆ ಎನ್ನಲಾಗಿತ್ತು. ಈ ಬಗ್ಗೆ ಕೇಸ್ ದಾಖಲಾಗಿ ತನಿಖೆ ನಡೆಯುತ್ತಿದೆ. ಇದೀಗ ಅದೇ ವ್ಯಕ್ತಿಗೆ ಸೇರಿದ ಸಿಲಿಂಡರ್ಗಳು ಈ ತೋಟದ ಮನೆಯಲ್ಲಿ ಪತ್ತೆಯಾಗಿವೆ. ರಾಜಸ್ಥಾನ ಮೂಲದ ಯುವಕರು ಗ್ರಾಮೀಣ ಭಾಗಕ್ಕೆ ಸಿಲಿಂಡರ್ ವಿತರಿಸಲು ಹೋಗುತ್ತಿದ್ರು. 2 ವಾಹನಗಳಲ್ಲಿ 64 ಸಿಲಿಂಡರ್ಗಳನ್ನು ತುಂಬಿಸಿ ಕಳಿಸಲಾಗಿತ್ತು. ಆದರೆ ಆ ವಾಹನಗಳು ಗ್ರಾಮೀಣ ಪ್ರದೇಶಗಳಿಗೆ ಹೋಗದೆ ಈ ಮಾವಿನ ತೋಟದಲ್ಲಿ ಬಂದು ನಿಂತಿವೆ. ಏಜೆಂಟ್ ಸಚಿನ್ ಬಂದೊಡನೆ ವಾಹನವನ್ನ ಅಲ್ಲಿಯೇ ಬಿಟ್ಟು ಯುವಕರು ಪರಾರಿಯಾಗಿದ್ದಾರೆ. ಡೆಲಿವರಿ ಬಾಯ್ಸ್ ಸಿಲಿಂಡರ್ ತಗೊಂಡು ಹೋಗಿರ್ತಾರೆ ಸಪ್ಲೈ ಮಾಡಕ್ಕೆ. ಸಪ್ಲೈ ಮಾಡ್ಕೊಂಡು ಬಂತು ಇಲ್ಲಿ ಬೇರೆ ಜಾಗದಲ್ಲಿ ಇದಾರೆ ಅಂತ ನಮ್ಮ ಮಾಹಿತಿ ಬರ್ತೈತೆ. ಮಾಹಿತಿ ಬಂದು ಇಲ್ಲಿ ನೋಡಿದಾಗ ಇವ್ರ ಗಾಡಿಗಳು ಇರ್ತಾವ. ಅದಕ್ಕೆ ನಾವ್ ಎಲ್ಲಾರ ಹತ್ರ ಕಂಪ್ಲೇಂಟ್ ಮಾಡಿದೀವಿ.
ಸೊ ಇದರ ಬಗ್ಗೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಗಮನಕ್ಕೆ ಹಗಲಮೂಲ ಲಾಸ್ಟ್ ಟೈಮ್ ಆದಾಗೂ ನಾವು ಊರಲ್ಲಿ ಇರಲಿಲ್ಲ, ಈ ತರ ಆಯ್ತು. ನಾವು ಈ ಸತಿ ಅದೇ ತನಿಖೆ ಒಳಗೆ ನಾವು ಇದ್ರ ಬಿಸಿ ಇದ್ವಿ. ನಾವು ಅದೇ ತಹಸೀಲ್ದಾರ್ ಆಫೀಸಲ್ಲಿ ಅಡ್ಡಾಡ್ತಾ ನಮ್ ಕೇಸ್ ವತಿಯಿಂದ ನಾವು ಬಿಸಿ ಇದ್ವಿ. ತಗೊಂಡೋಗಿದ್ದಾರೆ. ತಗೊಂಡೋದ ನಂತರ ಇಲ್ಲಿ ಬಂದಿರೋ ಬಗ್ಗೆ ಮಾಹಿತಿ ಬಂದ್ಕೊಡೆ ತಬಡು ಇಲ್ಲಿ ಬಂದಿವೆ. ಇಲ್ಲಿ ಬಂದ ನಂತರ ಅವ್ರ ಹುಡುಗರು ಇಲ್ಲ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಸಿಲಿಂಡರ್ಗಳು ಇಲ್ಲಿಗೆ ಬಂದಿದ್ದು ಏಕೆ ಅನ್ನೋದರ ಬಗ್ಗೆ ಇದೀಗ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬನಶಂಕರಿ ಗ್ಯಾಸ್ ಏಜೆನ್ಸಿಯ ಓನರ್ ಸಜ್ಜನ್ ಅವರು ಫೋನ್ ಮಾಡಿ ಅವರ ಏಜೆನ್ಸಿಯಿಂದ ಹೊರಟಂತ 2 ವೆಹಿಕಲ್ಗಳು, ಆ ವೆಹಿಕಲ್ಗಳಲ್ಲಿ ಅವರು 64 ಗ್ಯಾಸ್ ಸಿಲಿಂಡರ್ ಅನ್ನು ತುಂಬಿದ್ದು ಸಾರ್ವಜನಿಕರ ವಿತರಣೆಗಾಗಿ ಹೋಗ್ತಾ ಇರುವಂತಹ ಸಿಲಿಂಡರ್ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಇಲ್ಲೊಂದು ಕೆಳಗೇರಿ ಹೊರವಲಯದ ಒಂದು ಸರ್ವೆ ನಂಬರ್ ಅಲ್ಲಿ ಅದನ್ನ ಅವೆಲ್ಲ ವೆಹಿಕಲ್ಸ್ ತಂದಿಟ್ಟಿದ್ದಾರೆ ಅಂತ ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಧಾರವಾಡದಲ್ಲಿ ಪದೇ ಪದೇ ಇಂತಹ ಸನ್ನಿವೇಶಗಳು ಮುನ್ನೆಲೆಗೆ ಬರ್ತಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಶಿಕ್ಷಣ ಕಾಶಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವ ವಿದ್ಯಾಕಾಶಿ. ಅಂತಹ ನಾಡಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ನೋಡೋಕೆ ಇದು ಮಾವಿನ ತೋಟ. ತೋಟದಲ್ಲೊಂದು ಪುಟ್ಟ ಮನೆ. ಮನೆ ಮುಂದೆ ನಿಂತ ವಾಹನದ ಮೇಲೆ ಅಕ್ರಮವಾಗಿ ತುಂಬಿದ ಸಿಲಿಂಡರ್ಗಳು. ತೋಟದ ಮನೆಯಲ್ಲಿ ಅಕ್ರಮ ಸಿಲಿಂಡರ್ಗಳು ಪತ್ತೆ. ಅಕ್ರಮವಾಗಿ ನಡೀತಿದೆಯಾ ಗ್ಯಾಸ್ ರೀಫಿಲ್ಲಿಂಗ್? ಎಸ್, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಕ್ಯಾರಕೊಪ್ಪ ಕಲಕೇರಿ ಗ್ರಾಮದ ತೋಟದ ಮನೆಯಲ್ಲಿ. ಇಲ್ಲಿ 65 ಡೊಮೆಸ್ಟಿಕ್ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಪತ್ತೆಯಾಗಿವೆ. ಅರ್ಧ ಸಿಲಿಂಡರ್ಗಳು ತುಂಬಿದ್ರೆ ಉಳಿದ ಸಿಲಿಂಡರ್ಗಳು ಖಾಲಿ ಇವೆ. ಅಷ್ಟಕ್ಕೂ ಇಷ್ಟೊಂದು ಸಿಲಿಂಡರ್ಗಳು ಇಲ್ಲಿ ಯಾಕೆ ಬಂದವು ಅನ್ನೋದೇ ಅನುಮಾನಕ್ಕೆ ಕಾರಣವಾಗಿದೆ. ಕಳೆದ ವಾರವಷ್ಟೇ ಜೋಗೆಲ್ಲಾಪುರ ಬಳಿ ಸಜ್ಜನ್ ಎಂಬಾತನ ಎಚ್ಪಿ ಗ್ಯಾಸ್ ಗೋದಾಮಿನ ಮೇಲೆ ದಾಳಿ ಮಾಡಲಾಗಿತ್ತು. ಅಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ನಡೆದಿದೆ ಎನ್ನಲಾಗಿತ್ತು. ಈ ಬಗ್ಗೆ ಕೇಸ್ ದಾಖಲಾಗಿ ತನಿಖೆ ನಡೆಯುತ್ತಿದೆ. ಇದೀಗ ಅದೇ ವ್ಯಕ್ತಿಗೆ ಸೇರಿದ ಸಿಲಿಂಡರ್ಗಳು ಈ ತೋಟದ ಮನೆಯಲ್ಲಿ ಪತ್ತೆಯಾಗಿವೆ. ರಾಜಸ್ಥಾನ ಮೂಲದ ಯುವಕರು ಗ್ರಾಮೀಣ ಭಾಗಕ್ಕೆ ಸಿಲಿಂಡರ್ ವಿತರಿಸಲು ಹೋಗುತ್ತಿದ್ರು. 2 ವಾಹನಗಳಲ್ಲಿ 64 ಸಿಲಿಂಡರ್ಗಳನ್ನು ತುಂಬಿಸಿ ಕಳಿಸಲಾಗಿತ್ತು. ಆದರೆ ಆ ವಾಹನಗಳು ಗ್ರಾಮೀಣ ಪ್ರದೇಶಗಳಿಗೆ ಹೋಗದೆ ಈ ಮಾವಿನ ತೋಟದಲ್ಲಿ ಬಂದು ನಿಂತಿವೆ. ಏಜೆಂಟ್ ಸಚಿನ್ ಬಂದೊಡನೆ ವಾಹನವನ್ನ ಅಲ್ಲಿಯೇ ಬಿಟ್ಟು ಯುವಕರು ಪರಾರಿಯಾಗಿದ್ದಾರೆ. ಡೆಲಿವರಿ ಬಾಯ್ಸ್ ಸಿಲಿಂಡರ್ ತಗೊಂಡು ಹೋಗಿರ್ತಾರೆ ಸಪ್ಲೈ ಮಾಡಕ್ಕೆ. ಸಪ್ಲೈ ಮಾಡ್ಕೊಂಡು ಬಂತು ಇಲ್ಲಿ ಬೇರೆ ಜಾಗದಲ್ಲಿ ಇದಾರೆ ಅಂತ ನಮ್ಮ ಮಾಹಿತಿ ಬರ್ತೈತೆ. ಮಾಹಿತಿ ಬಂದು ಇಲ್ಲಿ ನೋಡಿದಾಗ ಇವ್ರ ಗಾಡಿಗಳು ಇರ್ತಾವ. ಅದಕ್ಕೆ ನಾವ್ ಎಲ್ಲಾರ ಹತ್ರ ಕಂಪ್ಲೇಂಟ್ ಮಾಡಿದೀವಿ. ಸೊ ಇದರ ಬಗ್ಗೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಮ ಗಮನಕ್ಕೆ ಹಗಲಮೂಲ ಲಾಸ್ಟ್ ಟೈಮ್ ಆದಾಗೂ ನಾವು ಊರಲ್ಲಿ ಇರಲಿಲ್ಲ, ಈ ತರ ಆಯ್ತು. ನಾವು ಈ ಸತಿ ಅದೇ ತನಿಖೆ ಒಳಗೆ ನಾವು ಇದ್ರ ಬಿಸಿ ಇದ್ವಿ. ನಾವು ಅದೇ ತಹಸೀಲ್ದಾರ್ ಆಫೀಸಲ್ಲಿ ಅಡ್ಡಾಡ್ತಾ ನಮ್ ಕೇಸ್ ವತಿಯಿಂದ ನಾವು ಬಿಸಿ ಇದ್ವಿ. ತಗೊಂಡೋಗಿದ್ದಾರೆ. ತಗೊಂಡೋದ ನಂತರ ಇಲ್ಲಿ ಬಂದಿರೋ ಬಗ್ಗೆ ಮಾಹಿತಿ ಬಂದ್ಕೊಡೆ ತಬಡು ಇಲ್ಲಿ ಬಂದಿವೆ. ಇಲ್ಲಿ ಬಂದ ನಂತರ ಅವ್ರ ಹುಡುಗರು ಇಲ್ಲ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಸಿಲಿಂಡರ್ಗಳು ಇಲ್ಲಿಗೆ ಬಂದಿದ್ದು ಏಕೆ ಅನ್ನೋದರ ಬಗ್ಗೆ ಇದೀಗ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬನಶಂಕರಿ ಗ್ಯಾಸ್ ಏಜೆನ್ಸಿಯ ಓನರ್ ಸಜ್ಜನ್ ಅವರು ಫೋನ್ ಮಾಡಿ ಅವರ ಏಜೆನ್ಸಿಯಿಂದ ಹೊರಟಂತ 2 ವೆಹಿಕಲ್ಗಳು, ಆ ವೆಹಿಕಲ್ಗಳಲ್ಲಿ ಅವರು 64 ಗ್ಯಾಸ್ ಸಿಲಿಂಡರ್ ಅನ್ನು ತುಂಬಿದ್ದು ಸಾರ್ವಜನಿಕರ ವಿತರಣೆಗಾಗಿ ಹೋಗ್ತಾ ಇರುವಂತಹ ಸಿಲಿಂಡರ್ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಇಲ್ಲೊಂದು ಕೆಳಗೇರಿ ಹೊರವಲಯದ ಒಂದು ಸರ್ವೆ ನಂಬರ್ ಅಲ್ಲಿ ಅದನ್ನ ಅವೆಲ್ಲ ವೆಹಿಕಲ್ಸ್ ತಂದಿಟ್ಟಿದ್ದಾರೆ ಅಂತ ನಮಗೆ ಫೋನ್ ಮಾಡಿ ತಿಳಿಸಿದ್ರು. ಧಾರವಾಡದಲ್ಲಿ ಪದೇ ಪದೇ ಇಂತಹ ಸನ್ನಿವೇಶಗಳು ಮುನ್ನೆಲೆಗೆ ಬರ್ತಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.